ಹಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಬಜಾಜ್ ಇನ್ಸ್ಟಾ EMI ಕಾರ್ಡ್ಗೋಸ್ಕರ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಬಜಾಜ್ ಇನ್ಸ್ಟಾ EMI ಕಾರ್ಡ್ ಮೇಲೆ ಅಪ್ ಟು 3 ಲಕ್ಷ ರೂಪಾಯಿವರೆಗೆ ಲೋನ್ ಆಫರ್ ಅನ್ನೋದು ಸಿಗ್ತಾ ಇದೆ. ಸೊ ಈ ಒಂದು ಲೋನ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಅಪ್ಲೈನ್ಸ್ ಆಗಿರ್ಬೋದು, ಸ್ಮಾರ್ಟ್ ಫೋನ್ಸ್ ಆಗಿರ್ಬೋದು, LED TVs ಮತ್ತು ರೆಫ್ರಿಜರೇಟರ್ಸ್, ಏರ್ ಕಂಡೀಷನರ್ಸ್ ಮತ್ತು ಲ್ಯಾಪ್ಟಾಪ್ಸ್, ವಾಷಿಂಗ್ ಮಿಷಿನ್ಸ್, ಮ್ಯಾಟ್ರೆಸಸ್, ಹಾಗೆ ಇಲ್ಲಿ ಸ್ಮಾರ್ಟ್ ವಾಚಸ್, ಸ್ಪೀಕರ್ಸ್ ಮತ್ತು ಫಿಟ್ನೆಸ್ ಎಕ್ವಿಪ್ಮೆಂಟ್ಸ್ ಮತ್ತು ಸೈಕಲ್ಸ್, ಹೀಗೆ ಏನು ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಆನ್ಲೈನ್ ಮತ್ತು ಆಫ್ಲೈನ್ ಸ್ಟೋರ್ಸ್ಗಳಲ್ಲಿ. ಓಕೆನಾ, ಇಲ್ಲಿ 4 ಕೋಟಿಗೂ ಹೆಚ್ಚು ಕಾರ್ಡ್ ಯೂಸರ್ಸ್ ಇದ್ದಾರೆ. 1.5 ಲಕ್ಷಕ್ಕೂ ಹೆಚ್ಚು ಪಾರ್ಟ್ನರ್ ಸ್ಟೋರ್ಸ್ಗಳಲ್ಲಿ ನೀವು ಯೂಸ್ ಅನ್ನ ಮಾಡ್ಕೋಬಹುದು. 1 ಮಿಲಿಯನ್ಗೂ ಹೆಚ್ಚು ಪ್ರಾಡಕ್ಟ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಸಿಗುತ್ತೆ. ಆ್ಯಂಡ್ ಇಲ್ಲಿ 6 ತಿಂಗಳವರೆಗೆ ಇಲ್ಲಿ ಕಾಂಪ್ಲಿಮೆಂಟ್ರಿ ಅಶ್ಯೂರ್ಡ್ ಸೋನಿ ಲಿವ್ ಇಲ್ಲಿ ನಿಮಗೆ ಮೆಂಬರ್ಶಿಪ್ ಕೂಡ ಅಥವಾ ಸಬ್ಸ್ಕ್ರಿಪ್ಷನ್ ಕೂಡ ನಿಮಗೆ ಸಿಗುತ್ತೆ. ಈ ಮೊಬೈಲ್ ಮತ್ತು ಟಿವಿಸ್ಗಳಲ್ಲಿ ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ಜಸ್ಟ್ ಕಾರ್ಡ್ ಆಕ್ಟಿವ್ ಮಾಡ್ಕೊಂಡು ಆದಮೇಲೆ ನಿಮಗೆ ಇದು ಸಿಗುತ್ತೆ. ಆ್ಯಂಡ್ ಇಲ್ಲಿ ಯಾವುದೇ ಆ್ಯನ್ಯುವಲ್ ಫೀಸ್ ಆಗಲಿ ಅಥವಾ ಯಾವುದೇ ಹಿಡನ್ ಚಾರ್ಜಸ್ ಆಗಲಿ ಇಲ್ಲಿ ಇರೋದಿಲ್ಲ. ಬಟ್ ಇಲ್ಲಿ ಒನ್ ಟೈಮ್ ಪೇಮೆಂಟ್ ಇರುತ್ತೆ. ಅದು ಅರೌಂಡ್ ಇಲ್ಲಿ 500 ರೂಪಾಯಿಂದ 600 ರೂಪಾಯಿ ಇರುತ್ತೆ ವಿತ್ GST. ಅದನ್ನು ನೀವು ಫಸ್ಟು ಕಾರ್ಡನ್ನು ಆ್ಯಕ್ಟಿವ್ ಮಾಡ್ಕೊಳೋ ಮುಂಚೆ ಪೇಮೆಂಟ್ ಮಾಡಿದರೆ ಸಾಕು. ನಿಮಗೆ ಇಲ್ಲಿ ಇನ್ಸ್ಟಂಟ್ ಆಗಿ ಲಿಮಿಟ್ ಅನ್ನೋದು ಸಿಗುತ್ತೆ. ನಿಮಗೆ ಎಷ್ಟು ಲಿಮಿಟ್ ಸಿಗುತ್ತೋ ಅದು ನೀವು ನೋಡ್ಕೊಳ್ಳಿ ಗೈಸ್, ಏಕೆಂದರೆ ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಲಿಮಿಟ್ ಸಿಗುತ್ತೆ. ಸೊ ಇಲ್ಲಿ ನಿಮ್ಮದು ರಿಸ್ಕ್ ಪ್ರೊಫೈಲ್ ಎಷ್ಟಿದೆ, ಜೊತೆಗೆ ನಿಮ್ಮದು ಸಿಬಿಲ್ ಎಷ್ಟಿದೆ, ಅದ್ರ ಮೇಲೆ ಬೇಸ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಲೋನ್ನ ಪ್ರೊವೈಡ್ ಮಾಡ್ತಾರೆ ಅಥವಾ ನಿಮಗೆ ಲಿಮಿಟ್ ಅನ್ನೋದು ಸಿಗುತ್ತೆ, ಕಾರ್ಡ್ ಲಿಮಿಟ್. ಸೊ ಆ ಒಂದು ಲಿಮಿಟನ್ನು ಯೂಸ್ ಮಾಡ್ಕೋಬೋದು ನೀವು ಆನ್ಲೈನ್ ಸ್ಟೋರ್ಸ್ಗಳಲ್ಲಿ. ಇನ್ಸ್ಟಂಟ್ ಅಪ್ರೂವ್ ಆಗುತ್ತೆ, ಯಾವುದೇ ಇಲ್ಲಿ ಫೀಸ್ ಅನ್ನೋದಿರಲ್ಲ. ಈಸಿ EMIs ಸ್ಟಾರ್ಟಿಂಗ್ ಫ್ರಮ್ ಇಲ್ಲಿ 1000 ರೂಪೀಸಿಂದ ಸ್ಟಾರ್ಟಿಂಗ್ ಇದೆ. ನೋ ಕಾಸ್ಟ್ EMI ಕೂಡ ಸಿಗುತ್ತೆ ಒಂದೊಂದು ಪ್ರಾಡಕ್ಟ್ಸ್ ಮೇಲೆ. ಆ್ಯಂಡ್ 1 ಮಿಲಿಯನ್ಗೂ ಹೆಚ್ಚು ಪ್ರಾಡಕ್ಟ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. 1.5 ಲಕ್ಷಕ್ಕೂ ಹೆಚ್ಚು ಪಾರ್ಟ್ನರ್ ಸ್ಟೋರ್ಸ್ಗಳಲ್ಲಿ ಯೂಸ್ ಮಾಡ್ಕೋಬಹುದು. 100% ಡಿಜಿಟಲ್ ಪ್ರಾಸೆಸ್ ಇರುತ್ತೆ. ಸೊ ನಿಮಗೆ ಹೇಳ್ತೀನಿ ಯಾವ ರೀತಿಯಾಗಿ ಇಲ್ಲಿ ಅಪ್ಲೈ ಮಾಡ್ಕೋಬೇಕು, ಏನು ಪ್ರಾಸೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ, ಸೊ ಫಸ್ಟ್ ಬಂದ್ಬಿಟ್ಟು ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಹಾಗಿದ್ರೆ ಮಾತ್ರ ನಿಮಗೆ ಇಲ್ಲಿ ಈ ಒಂದು ಕ್ರೆಡಿಟ್ ಲಿಮಿಟ್ ಅನ್ನೋದು ಸಿಗುತ್ತೆ ಅಥವಾ ಈ ಒಂದು ಲೋನ್ ಆಫರ್ ಅನ್ನೋದು ಸಿಗುತ್ತೆ. ಓಕೆನಾ, ಸೊ ಮೊದಲಾಗಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಲಿಂಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಸೊ ಫಸ್ಟ್ ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೋಬೇಕು. ಸೊ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ಗೆಟ್ ಇನ್ಸ್ಟಂಟ್ ಅಪ್ರೂವಲ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ OTP ಬರುತ್ತೆ. OTPಯನ್ನು ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ವೆರಿಫೈ ಆದಮೇಲೆ ಮೊದಲದಾಗಿ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅನ್ನ ಹೇಳುತ್ತೆ. ಸೊ ಮೊದಲದಾಗಿ ಇಲ್ಲಿ ಫುಲ್ ನೇಮನ್ನು ಹಾಕಬೇಕಾಗಿರುತ್ತೆ. ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿದೆನೋ ಅದೇ ಫುಲ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿದೆನೋ ಅದೇ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ಸೊ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಅಂದರೆ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ 10 ಡಿಜಿಟ್ದು. ನಂತರ ಅಲ್ಲಿ ಪಿನ್ ಕೋಡ್ ಕೇಳುತ್ತೆ, ಪಿನ್ ಕೋಡನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಸಿಟಿ ಕೇಳುತ್ತೆ, ನೀವು ಒಂದು ಸಿಟಿನ ಎಂಟರ್ ಮಾಡ್ಕೊಳ್ಳಿ. ನಂತರ ಎಂಪ್ಲಾಯ್ಮೆಂಟ್ ಟೈಪ್ ಕೇಳುತ್ತೆ. ನೀವು ಸ್ಯಾಲರಿಡ್ ಪರ್ಸನ್ ಇದ್ರೆ ಸ್ಯಾಲರಿಡ್ ಪರ್ಸನ್, ಇಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಜೆಂಡರ್ ಕೇಳುತ್ತೆ, ಮೇಲ್ ಇದ್ರೆ ಮೇಲ್, ಫಿಮೇಲ್ ಇದ್ರೆ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ನಂತರ ನನಗೆ ಈ ರೀತಿಯಾಗಿ ಬರ್ತಾ ಇದೆ, ನೋಡ್ತಾ ಇರಬಹುದು. ವಿ ಆರ್ ಅನೇಬಲ್ ಟು ಪ್ರೊಸೆಸ್ ಯುವರ್ ಅಪ್ಲಿಕೇಶನ್ ಅಟ್ ದ ಮೂಮೆಂಟ್ ಟು ಶಾಪ್ ಆನ್ ಈಸಿ EMIs, ವಿಸಿಟ್ ಅವರ್ ಪಾರ್ಟ್ನರ್ ಸ್ಟೋರ್ ನಿಯರ್ ಯು ಅಂತ ಬರ್ತಾ ಇದೆ. ಅಂದ್ರೆ ಸದ್ಯಕ್ಕೆ ನನಗೆ ಇಲ್ಲಿ ಆಫರ್ ಅನ್ನೋದು ಬರ್ತಾ ಇಲ್ಲ. ಓಕೆನಾ, ಸೊ ಇನ್ನು ಏನಾದರೂ ಶಾಪಿಂಗ್ ಮಾಡಬೇಕು ಅಂತಂದ್ರೆ ಹೋಗ್ಬಿಟ್ಟು ನಿಮ್ಮ ನಿಯರ್ ಬೈ ಸ್ಟೋರ್ಸ್ಗಳು ಇರ್ತಾವಲ್ಲ ಅಲ್ಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದೆ. ಬಟ್ ಇಟ್ಸ್ ಓಕೆ ಗೈಸ್. ಸೊ ನಿಮಗೆ ಇಲ್ಲಿ ಲೋನ್ ಸಿಗುತ್ತೆ. ಅಂದ್ರೆ ನೆಕ್ಸ್ಟ್ ನಿಮಗೆ ಲಿಮಿಟ್ ಸಿಗುತ್ತೆ, ಅಂದ್ರೆ ಕಾರ್ಡ್ ಸಿಗುತ್ತೆ. ನಂತರ ಒಂದು ಕಾರ್ಡ್ ಇಲ್ಲಿ ನಿಮಗೆ ತೋರಿಸುತ್ತೆ, ನೀವು ಎಲಿಜಿಬಲ್ ಆಗಿದ್ರೆ ಇಷ್ಟು ಲಿಮಿಟ್ ಅಂತ ತೋರಿಸುತ್ತೆ. ಸೊ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡ್ಕೊಂಡು ಇಲ್ಲಿ ಅವೆಲ್ಲ ಆಫರ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಈಸಿಲಿ ಲೋನ ತಗೋಬಹುದು ಗೈಸ್. ಓಕೆನಾ, ಸೊ ಅಂದ್ರೆ ನಿಮಗೆ ಕಾರ್ಡ್ ಸಿಗುತ್ತೆ, ಅದನ್ನ ನೀವು ಜಸ್ಟ್ ಪೇಮೆಂಟ್ ಮಾಡಬೇಕಾಗಿರುತ್ತೆ 500 ಸಮಥಿಂಗ್. ಓಕೆ, ಸೊ ಅದನ್ನ ಪೇಮೆಂಟ್ ಅನ್ನ ಮಾಡ್ಕೊಳ್ಳಿ. ಪೇಮೆಂಟ್ ಮಾಡಿದ ತಕ್ಷಣ ಕಾರ್ಡ್ ಆಕ್ಟಿವ್ ಆಗುತ್ತೆ. ಕಾರ್ಡ್ ಆಕ್ಟಿವ್ ಆದ್ಮೇಲೆ ನೀವು ಆನ್ಲೈನ್ ಸ್ಟೋರ್ಸ್ಗಳಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೋಬಹುದು. ಅದನ್ನ EMIsಗೆ ನೀವು ಕನ್ವರ್ಟ್ ಮಾಡ್ಕೋಬಹುದು. ಓಕೆನಾ, ಅಂಡ್ ನಾನು ಆಲ್ರೆಡಿ ಲೋನ ಅಪ್ಲೈ ಮಾಡಿಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಅಂಡ್ ಕಾರ್ಡ್ನ ತೊಗೊಂಡ್ಬಿಟ್ಟು ನಾನು ತೋರಿಸ್ಕೊಟ್ಟಿದ್ದೀನಿ. ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋನ ಕೊಟ್ಟಿರ್ತೀನಿ. ವಿಡಿಯೋ ನೋಡಿ ನೀವು ಅಪ್ಲೈ ಮಾಡ್ಕೋಬಹುದು. ಓಕೆನಾ, ಸೊ ಇನ್ ಕೇಸ್ ನಿಮಗೆ ಇಲ್ಲಿ ಬಜಾಜ್ EMI ಕಾರ್ಡ್ ಸಿಗ್ತಾ ಇಲ್ಲ ಅನ್ಕೊಳ್ಳಿ, ನಿಮಗೋಸ್ಕರ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದರ ಹೆಸರು ಟ್ರೂ ಬ್ಯಾಲೆನ್ಸ್. ಹೌದು, ನಿಮಗೆ ಕಾರ್ಡ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಟ್ರೂ ಬ್ಯಾಲೆನ್ಸ್ ಆ್ಯಪಲ್ಲಿ ಲೋನ್ ಸಿಗುತ್ತೆ. ಅಪ್ ಟು ಇಲ್ಲಿ 2 ಲಕ್ಷ ರೂಪಾಯಿವರೆಗೆ ಪರ್ಸನಲ್ ಲೋನ್ ಸಿಗ್ತಾ ಇದೆ, ಕ್ಯಾಶ್ ಲೋನ್, ಮತ್ತೆ 1 ಲಕ್ಷ ರೂಪಾಯಿವರೆಗೆ ಲೆವೆಲ್ ಅಪ್ ಲೋನ್ ಕೂಡ ಸಿಗುತ್ತೆ. ಸೊ ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ. ಲೋನ್ನ ತಗೊಂಡ್ಬಿಟ್ಟು ಬ್ಯಾಂಕ್ ಅಕೌಂಟ್ಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ಕೂಡ ನಾನು ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ ಅಪ್ಲೈ ಮಾಡ್ಕೋಬಹುದು. ನೋಡ್ತಾ ಇರಬಹುದು ಈ ಒಂದು ಆ್ಯಪ್ ಮೇಲೆ 4.4 ಸ್ಟಾರ್ಟಿಂಗ್ ಇದೆ, 10 ಲಕ್ಷ ರಿವ್ಯೂಸ್ ಇದಾವೆ. ಅಂಡ್ 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಇಲ್ಲೇ ತಿಳ್ಕೊಳ್ಳಿ ಎಷ್ಟು ಬೆಸ್ಟ್ ಕಂಪನಿ ಇದು, ಎಷ್ಟು ದೊಡ್ಡ ಕಂಪನಿ ಅಂತ ಹೇಳ್ಬಿಟ್ಟು. ಜೆನ್ಯೂನ್ ಅಪ್ಲಿಕೇಶನ್ ಗೈಸ್, ಎಲ್ರಿಗೂ ಸಾಲ ಸಿಗುತ್ತೆ. ಇಲ್ಲಿ ಸ್ಯಾಲರಿಡ್ ಪರ್ಸನ್, ಸೆಲ್ಫ್ ಎಂಪ್ಲಾಯ್ಡ್ ಅವ್ರಿಗೆ ಲೋನ್ ಸಿಗುತ್ತೆ. ಜೊತೆಗೆ ನೀವು ಇಲ್ಲಿ ಸ್ಟೂಡೆಂಟ್ ಆಗಿದ್ರೆ, ಏನಾದರೂ ಮನೆಯಲ್ಲಿ ವರ್ಕ್ ಮಾಡ್ತಾ ಇದ್ರೆ, ಅಥವಾ ನೀವು ಹೌಸ್ ವೈಫ್ ಏನಾದರೂ ಆಗಿದ್ರೆ ಅಲ್ಲಿ ಕೂಡ ನೀವು ಇಲ್ಲಿ ಲೋನ ತಗೋಬಹುದು. ಓಕೆ, ಸೊ ಇಲ್ಲಿ ಬೆಸ್ಟ್ ಇದೆ ಗೈಸ್. ಓಕೆ, ಸೊ ಜಸ್ಟ್ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. 101% ಟ್ರೂ ಬ್ಯಾಲೆನ್ಸ್ ಅಲ್ಲಿ ಲೋನ್ ಸಿಗುತ್ತೆ. ಓಕೆನಾ, ಸೊ ಡೀಟೇಲ್ ವಿಡಿಯೋನ ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ ಅಪ್ಲೈ ಮಾಡ್ಕೋಬಹುದು. ಜೊತೆಗೆ ಅಪ್ಲೈ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಓಕೆನಾ, ಸೊ ಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಅಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.